ಬೇರೆ ಟೀಮ್ ಗೆದ್ದಾಗ ಅಲ್ಲಿ ಸಿವಿಕ್ ಸೆನ್ಸ್ ಇಲ್ಲ ಅಂತ ನಾವೇ ಎಷ್ಟೋ ಜನ ಬೈತಾ ಇದ್ವಿ. ನಮ್ಮಿಲ್ಲಿ ಗೆದ್ದಾಗ ನಾವಿಲ್ಲಿ ಸೆಲೆಬ್ರೇಷನ್ ಮಾಡೋದು ನೋಡಿ ನಮ್ಮನ್ನು ಸಿವಿಕ್ ಸೆನ್ಸ್ ಇಲ್ಲ ಅಂತ ಹೇಳೋದು ತಪ್ಪಿಲ್ಲ ಅನಿಸ್ಬಿಟ್ಟು. ಬನ್ನಿ ಏನಾಯ್ತು ಅಂತ ತೋರಿಸ್ಕೊಡ್ತೀನಿ. ವಿನ್ ಮಾಡಿದ್ರೆ ಅದೇ ವಾಯ್ಸ್ ಬೇಕಿದ್ದು. ಆರ್ ಸಿ ಬಿಲಿ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಕೊಹ್ಲಿ ಇರ್ಬೇಕು ಅನ್ಕೊಂಡಿದ್ದೆ. ಅದು ಮೈನ್ ಅಂದ್ರೆ ಸಖತ್ತದು. IPL ಇಷ್ಟಿಲ್ಲ ಇದು ರಿಪೀಟೆಡ್ ಸೆಕೆಂಡ್ ಕಪ್ ಲೋಡೆಡ್. ಕಪ್ ಒಂದೇ ಕಪ್ ಅಂತಿದ್ರಲ್ಲ, 2 ಕಪ್. ಇನ್ನ ನೆಕ್ಸ್ಟ್ ಸೀಸನ್ ನಮ್ದೆ ಹ್ಯಾಟ್ರಿಕ್ ಕಪ್ ಹೊಡಿತೀವಿ. ಸ್ಕೂಕಲ್ ಯಾವನ ಹೇಳ್ತಿದ್ದಲ್ಲ ಹ್ಯಾಟ್ರಿಕ್ ಕಪ್ ಹೊಡಿಯುತ್ತೆ RCB. ಯಾರು ಇಲ್ಲ ಆ ಥರದ್ದು. ಸೆಲೆಬ್ರೇಷನ್ ಮೆಲ್ಲಗೋಗ್ರು ಯಾರಿಗಾರು ಎಟ್ಗಿಡ್ತೀರಾ, ಕೈ ಬಿಟ್ಬಿಟ್ಟು ಹೊಡೆದ್ರೆ. ಇಡೀ ಬೆಂಗಳೂರು ಮಲ್ಕೊಳ್ದೆ ಸೆಲೆಬ್ರೇಷನ್ ಮಾಡುತ್ತೆ ಇವತ್ತು. ಫಸ್ಟ್ ಕಪ್ ಹೊಡೆದಾಗ್ಲೂ ಹಂಗೆ ಆಗಿತ್ತು, ಈಗ ಸೆಕೆಂಡ್ ಕಪ್ ಹೊಡೆದಾಗ್ಲೂ ಸಾಕಾದ ಗಾಯ್ಸ್ ಕಂಟಿನ್ಯೂಸು. ಬನ್ನಿ ಅಲ್ಲಿ ಫ್ಲಾಗ್ ಹತ್ರ ಹೋಗೋಣ, ಅಲ್ಲಿ ಜಾಸ್ತಿ ಜನ ಸೇರಿರ್ತಾರೆ. ಏನ್ರವ್ರ ಕತೆ ಗೈಸ್, ವೆಹಿಕಲ್ಗಳು ಹೋಗ್ಬೇಕಾದ್ರೆ ದಾರಿ ರೋಡಲ್ಲಿ ಮಧ್ಯೆ ಎಲ್ಲ ನಿಂತ್ಕೊಂಡು ಅವ್ರಿಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದು ಒಂದು ರೀತಿ ನೀವೇ ಏನು ಅಂತ ಹೇಳ್ಬೋದು. ಬನ್ನಿ ಗಾಯ್ಸ್, ಅಲ್ಲಿ ಪೋಲ್ ಹತ್ರ ಹೋಗೋಣ, ಅಲ್ಲೂ ಇರ್ತಾರೆ ಜಾಸ್ತಿ ಜನ. ಫಸ್ಟ್ ಕಪ್ ಹೊಡೆದಷ್ಟೇ ಕ್ರೇಜ್ ಇಲ್ಲ ಇದೆ ಗಾಯ್ಸ್. ದಟ್ ಇಸ್ ದ ಪವರ್ ಆಫ್ RCB. ಹೊಡೆದಾಗಿತ್ತಲ್ಲ ಜೋಶ್ ಅಷ್ಟೇ ಇದೆ. ಈ ಸಲನೂ ಕಪ್ ನಮ್ದೆ, ನೆಕ್ಸ್ಟ್ ಸಲನೂ ಕಪ್ ನಮ್ದೆ, ನೆಕ್ಸ್ಟ್ ಸಲನೂ ಮುಂದಿನ ಸಲನೂ ಕಪ್ ನಮ್ದೆ. ನೋಡಿ ಗಾಯ್ಸ್ ಕ್ರೇಜ್ ಯಾವ ಥರ. ಪೊಲೀಸ್ ಬರ್ತಾ ಇದ್ದಾರೆ ಅನ್ಸುತ್ತೆ ಗಾಯ್ಸ್, ಎಲ್ಲರೂ ಜನ ಸೇರಬೇಡಿ ಅಂತ. ಈ ಪೋಲ್ ಹತ್ರ ಬಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿತ್ತು, ಅದಕ್ಕೆ. RCB ಪೊಲೀಸ್ ಬರ್ತಾ ಇದ್ದಾರೆ. ಪೊಲೀಸ್ ಅಂತೂ ಅಲ್ಲಿ ಹೊಡ್ಕೊ ಹೋಗ್ತಾ ಇದ್ದಾರೆ. ಪೊಲೀಸ್ ಇಲ್ಲೇ ಇದ್ದಾರೆ ನೋಡ್ಬೋದು. PS ಇಲ್ಲಂತೂ ಸರಿಯಾಗಿ ಲಾಠಿ ಚಾರ್ಜ್ ಮಾಡ್ತಾವ್ರೆ ಪೊಲೀಸು. ಅವ್ರಿಗೂ ಗೊತ್ತು ಎಲ್ಲ ಜನ ಸೇರ್ತಾರೆ ಅಂತ. ಸೊ ಪೊಲೀಸ್ ಲಾಠಿ ಚಾರ್ಜ್. ಜನ ಅಷ್ಟೊಂದು ಹುಚ್ಚೆದ್ದುಬಿಟ್ಟು ಕುಣಿತಾ ಇರ್ತಾರೆ. ಸೊ ಅಲ್ಲಿದ್ದಾರೆ ಪೊಲೀಸ್. ಸಬ್ ಇನ್ಸ್ಪೆಕ್ಟರ್ದೇ ಹ್ಯಾಂಡ್ ಓವರ್ ಇರುತ್ತಲ್ಲ, ಸೊ ಅಲ್ಲಿ ಬಿಡ್ತಾ ಇದ್ದಾರೆ ಪೊಲೀಸು. ಗೆದ್ದಾಯ್ತು RCB. ಪೊಲೀಸ್ ನೋಡಿ, ಇಲ್ಲಿ ಪೊಲೀಸ್. ಗೆದ್ದಾಯ್ತು. ಮಿಸ್ ಆಗಿರೋ ಸರಿಯಾಗಿ ಬೀಳುತ್ತೆ ಅಷ್ಟೇ. ಇಲ್ಲ ಹತ್ರ ಪೊಲೀಸ್ ಕೈಲಿ. ಆ ಪೋಲ್ ಹತ್ರ ಯಾರು ಇರಕ್ಕೆ ಬಿಡಲಿಲ್ಲ ಗಾಯ್ಸ್. ಇದು ಮಾತ್ರ ಹೆವಿ ಸೌಂಡ್ ಐತೆ. ನಾನು ಮಾತಾಡೋದು ಏನೂ ಕೇಳ್ತಿಲ್ಲ ಅನ್ಕೊಳ್ತೀನಿ. ಮತ್ತೆ ಎಲ್ಗೋ ಬರ್ತಾರೆ ಅಷ್ಟೇ ಪೊಲೀಸ್. ಸಬ್ ಇನ್ಸ್ಪೆಕ್ಟರ್ ಸರಿಯಾಗಿ ಹೊಡೆದು ಗೊತ್ತವ್ರೆ ಇವ್ರು ಮಾತ್ರ. ಸಬ್ ಇನ್ಸ್ಪೆಕ್ಟ್ರು ಕಲ್ ತಕ ಹೊಡಿತಾವ್ರೆ ಅಂದ್ಬಿಟ್ಟು ಕರಿತಾ ಇದ್ದಾನೆ. ಅವನೇನೋ ತಗೊಂಡು ಎಸ್ದ. ಇಲ್ಲಿ ಪೊಲೀಸ್ ಪಾಪ ಪೊಲೀಸ್ ಅವ್ರಿಗೆ ಇವತ್ತು ಪೂರ್ತಿ ಸ್ವಲ್ಪ ಅವರು ಜಾಗೃತಿ ಇರ್ಬೇಕು. ಈ ರೀತಿ ಸೆಲೆಬ್ರೇಷನ್ ಅಂತ. ಸೆಲೆಬ್ರೇಷನ್ ಓಕೆ, ಅದು ಒಂಥರ ಸಿವಿಕ್ ಸೆನ್ಸ್ ಇಲ್ಲದೆ ಇರೋಂಗೆ ಆಗಬಾರ್ದು ಅಷ್ಟೇ. ನಿಜ ಅಲ್ವಾ? ವೆಹಿಕಲ್ಸ್ ಯಾರಿಗಾರ ಗುದ್ಸೋದು, ಈ ಥರ ನಾಯ್ಸ್ ಮಾಡೋದು, ಇಟ್ ಈಸ್ ಆಲ್ಸೋ ಬ್ಯಾಡ್ ಗಾಯ್ಸ್. ಈ ಥರ ಮಾಡೋಕೋಬೇಡಿ ಅಂತ ಅವ್ರಿಗೆಲ್ಲ ಯಾರು ಹೇಳೋದು ಹೇಳಿ? ಈ ಥರ ಕ್ರೌಡ್ ಸೇರಬೇಡಿ ಅಂತ ಎಲ್ಲರೂ ಸೇರಿದ್ದೀರಾ, ಅದು ನಿಮ್ಮದೇ ತಪ್ಪು ಅಂತೀರಾ? ಅಲ್ಲಿ ಪೊಲೀಸ್ ಏನೋ ಮಾಡಿದ್ದಾರೆ, ಪೊಲೀಸ್ಗೆ ಕಲ್ಲೆಸ್ಬಿಟ್ರು ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ರೊಚ್ಚಿಗೆ ಹೋಗ್ಬಿಟ್ರು ಅವರು. ಪೊಲೀಸ್ ಅವ್ರ ಕನ್ಸರ್ನ್ ಏನಿತ್ತು, ಇಲ್ಲಿ ಯಾರಿಗೂ ಏನೋ ಹಾನಿ ಆಗಬಾರ್ದು, ಸೆಲೆಬ್ರೇಷನ್ ಮಾಡಲಿ ಅಂತ ನಾವು ಇದ್ದು, ಹಾನಿ ಆಗಬಾರ್ದು ಅನ್ನೋದೇ ಮೇನ್ ರೀಸನ್ ತಾನೇ ಅವ್ರದ್ದು. ಇನ್ನೇನು ಪಟಾಕಿ ಗಿಟಾಕಿ ಏನಿಲ್ಲ ಇಲ್ಲಿ.
ವೈಬ್ ಚೆನ್ನಾಗಿತ್ತು. ಪಾಪ ಪೊಲೀಸು ಇಲ್ಲೆಲ್ಲ ಟ್ರಾಫಿಕ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತು, ಇಷ್ಟು ಜನ ಸೇರ್ತಾರೆ ಅಂತ. ಫೈರ್ ಕ್ರ್ಯಾಕರ್ಸ್ ಏನಿಲ್ಲ. RCB ಸೆಕೆಂಡ್ ಟ್ರೋಫಿ ಗಾಯ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು. ಫೈರ್ ಕ್ರ್ಯಾಕರ್ಸ್ ಕಡಿಮೆ ಆಯ್ತು ಈ ಸರಿ. ಪೂರ ಏರಿಯಾ ಬ್ಲಾಕ್ ಗಾಯ್ಸ್. ಇನ್ನೂ 1 ಅವರ್ವರೆಗೆ ಹಿಂಗೆ ಇರುತ್ತೆ ಇದು ಓಡಾಟ. ಆ ಕಡೆ ಪೂರ ಚಂದ್ರ ಲೇಔಟ್ ಕಡೆ UPSC ಓದೋ ಸ್ಟೂಡೆಂಟ್ಸ್ ಎಲ್ಲರೂ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲರೂ ಓದಿ ಮೈಂಡ್ ಸ್ಟ್ರಕ್ ಆಗಿದ್ರು. ಅದ್ರ ಜೊತೆಗೆ UPSC ಎಕ್ಸಾಮ್ ಬೇರೆ ಈ ಸರಿ ಟಫ್ ಆಗಿತ್ತು. ಅದನ್ನೆಲ್ಲ ಮರಿಬೇಕು ಅಂತಲೇ ಈ ಸರಿ ಇಷ್ಟು ಜನ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ UPSC ಸ್ಟೂಡೆಂಟ್ಸ್. ಇವ್ನು ಯಾವನ ಗುರು, ಇವನು ಕೆಮಿಕಲ್ ಎಲ್ಲ ಹಾಕೋ ಬಂದು ಏನಕ್ಕೆ ಇವಾಗ ಮಾತ್ರ ಹೆವಿ ಸೈಕ್ ಆಗ್ಬಿಟ್ರಿ. ಈಗ ಮಾತ್ರ ಜನ ಎಲ್ಲ ವೈಬ್ ಅಂತ. ಪೊಲೀಸ್ ಅಲ್ಲಿ ಬರ್ತಾ ಇದ್ದಾರೆ ಈಗ ಗಾಯ್ಸ್. ಪೊಲೀಸ್ ಅಲ್ಲಿದ್ದಾರೆ, ಪೊಲೀಸ್ ಹೊಡಿತಾ ಇದ್ದಾರೆ ಈಗ, ಅಟ್ಟಾಡ್ಸ್ಕೊಯ್ತಾ ಇದ್ದಾರೆ. ನಮ್ಮ ಕಡೆ ಈ ಕಡೆಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅಯ್ಯೋ, ಯಾವ ಕಡೆಯಿಂದ ನೋಡಿ ಈಗ ಪೊಲೀಸ್ ಯಾವ ಥರ ಇದು ಮಾಡಬೇಕು ಅಂತ. ಸಿವಿಕ್ ಸೆನ್ಸ್ ಮೇಂಟೈನ್ ಮಾಡ್ರು. ಸಿವಿಕ್ ಸೆನ್ಸ್ ಇಲ್ವಾ ಅಂತ ತುಂಬ ಜನ ಹೇಳ್ತಿದ್ರು, ಇವಾಗ ಹೇಳ್ಬೇಕು. ಎಲ್ಲೋ ಪೊಲೀಸು ಅಲ್ಲಿ ಬರ್ತಾ ಇದ್ದಾರೆ ಗುರು. ಅಲ್ಲಿ ಬಂದರೆ ಸರಿಯಾಗಿ ಹೊಡೆದಾಗಿ ಕಳಿಸ್ತಾರೆ. ಅಲ್ಲಿ ಹೋಗ್ರೋ ಅಂತ ಪೊಲೀಸ್ ಹೊಡೆದು ಕಳಿಸ್ತಾರೆ. ಪಾಪ ಈಗ ಅವ್ರಿಗೆ ಕಂಟ್ರೋಲ್ ಮಾಡಬೇಕು ಈಗ ಇದನ್ನೆಲ್ಲ. ಯಾವ ಕಡೆಯಿಂದ ಹೋಗೋದಕ್ಕೆ ಅಂತ ಅರೇಂಜ್ಮೆಂಟೇ ಮಾಡ್ಕೊಂಡಿಲ್ಲ ಪಾಪ ಅವರು. ಇಲ್ಲೂ ಯಾರು ನಿಂತ್ಕೊಬಿಡಿ ಅಂತ ಹೊಡೆದು ಕಳಿಸ್ತಾರೆ ಗಾಯ್ಸ್. ಇವಾಗ ಬರ್ತಾರೆ ಈ ಕಡೆಗೆ ಪೊಲೀಸ್. ಇವ್ರು ಹೆಂಗೆ ಮೇಂಟೈನ್ ಮಾಡ್ಬೇಕು ಈಗ ಪಾಪ. ಪೂರ ಚೆದ್ರಿಸ್ಕೊ ಹೋಗ್ತಾ ಇದ್ದಾರೆ ಗಾಯ್ಸ್. ಅವರು ಮೇಂಟೈನ್ ಮಾಡೋದು ಕಷ್ಟ. ಹೋಗು ಅಲ್ಲಿಂದ ಆ ಕಡೆ ಕಳಿಸ್ತಾ ಇದ್ರೆ ಪಾಪ ಪೊಲೀಸು. ಈಗ ಏನು ಮಾಡೋದು ಹೇಳಿ, ಅವ್ರು ಯಾವ ಕಡೆಗೆ ಹೋಗೋದು ಅಂತ. ಆ ಕಡೆ ಕಳ್ಸರಿ, ಈ ಕಡೆ ಕಳ್ಸರಿ, ಆ ಕಡೆ ತ್ರಿಪ್ಸೋಯ್ತಾರೆ ಪೊಲೀಸ್ ಮುಂದೆನೆ. ಏನೋ ನಿಮ್ಮ ಕಥೆಲಿ. ಸೆಲೆಬ್ರೇಷನ್ ಓಕೆ, ನಮ್ಮನ್ನು ಕಾಯೋ ಅಂತ ಪೊಲೀಸರು ಅವ್ರು ಹೇಳೋ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಒಂದು ರೀತಿ ಬೇಜಾರಾಗುತ್ತೆ. ಅವ್ರು ಹೇಳ್ತಾರೆ ನಮ್ಮ ಒಳ್ಳೇದಕ್ಕೆ ತಾನೆ, ಆದರೂ ಅವ್ರ ಮಾತು ಯಾರು ಕೇಳ್ತಾ ಇಲ್ಲ. ಇವಾಗ ನನಗೆ ಒಂಥರ ಫೀಲ್ ಆಗ್ತಾ ಇದೆ. ಒಂದು ಕಡೆ ಕಪ್ ಗೆದ್ದಿರೋ ಖುಷಿ, ಇನ್ನೊಂದು ಕಡೆ ಆ ಕಪ್ನ ಸಂಭ್ರಮಿಸ್ತಾ ಇರೋ ಖುಷಿ ಅಂತ ಅನ್ಬೋದಾಗಿದೆ. ಬಟ್ ಇದು ಕೆಲವೊಂದು ಸಿವಿಕ್ ಸೆನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ನಮಗೂ ಕೂಡ ಅನಿಸಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಗೆದ್ದಿರೋ ಖುಷಿಲಿ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಪೊಲೀಸು. ಅವರು ಇಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಏನಾದರೂ ಬೇರೆ ರೀತಿ ಯಾರಿಗೆ ತೊಂದರೆ ಆದರೂ ಅದು ಅವ್ರ ಮೇಲೇ ಬರುತ್ತೆ. ಅದಕ್ಕೋಸ್ಕರ ಪೊಲೀಸು ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ಬಿಹೇವ್ ಮಾಡ್ತಾಯಿದ್ರು. ಆದರೂ ಜನ ಕೇಳ್ತಾ ಇರಲಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫುಲ್ಲು ಅವ್ರು ಎಂಜಾಯ್ ಮೂಡಲ್ಲಿದ್ದಾರೆ, ಆ ವೈಬಲ್ಲಿದ್ದಾರೆ. ಕೆಲವೊಬ್ರು ನಾನು ಕಂಡಂಗೆ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರು. ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆದ್ರೂ ಪಾಪ ಒಂದು ದಿನದ ಸೆಲೆಬ್ರೇಷನ್ಗೆ ಲೈಫ್ ಪೂರ ಅವರು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವ್ರು ಯಾವ ಥರ ಮಾಡ್ಕೊಬೇಡಿ ಅಂತ ಇದ್ರು. ಅದು ಒಂದು ರೀತಿ ನಮಗೂ ಕೂಡ ಮೈಂಡ್ ಸೆಟ್ ಹೆಂಗಿತ್ತು, ಒಂದಿನ ಎಂಜಾಯ್ಮೆಂಟ್ಸ್ ಅಲ್ವ, ಏನೂ ಆಗಲ್ಲ ಅಂತ ಇದ್ರು. ಪೊಲೀಸ್ಗೆ ಎಷ್ಟು ಹರಸಾಹಸ ಇರ್ತಿತ್ತು. ಇದೇ ರೀತಿ RCB ಗೆದ್ದಾಗ ಹೋದ ಸರಿ 11 ಮೆಂಬರ್ಸ್ ಹತ್ತಾಗ ಅಲ್ಲಿದ್ದವ್ರು ಎಷ್ಟೋ ಜನ ಪೊಲೀಸ್ ಪಾಪ ಸಸ್ಪೆಂಡ್ ಆಗಿದ್ರು. ಇವ್ರ ಸ್ಟೇಷನ್ಗೂ ಆ ಥರ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಇವರು ಅಷ್ಟೆಲ್ಲ ಮಾಡ್ತಾ ಇದ್ದಿದ್ದು. ಬಟ್ ಜನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಫಸ್ಟೇ ಆ ಥರ ಏನಾದರೂ ಪ್ಲಾನಿಂಗ್ ಇದ್ದಿದ್ರೆ ಅವ್ರಿಗೆ 4 ಕಡೆನೂ ಒಬ್ಬೊಬ್ಬರು ಪೊಲೀಸ್ ಇದ್ದು ಯಾರು ಕೂಡ ಸೆಂಟ್ರಲ್ ಹೋಗಬಾರ್ದು ಅಂತ ಮಾಡ್ಬೋದಾಗಿತ್ತು. ಯಾರಿಗೂ ಗೊತ್ತಿಲ್ಲ ಇಷ್ಟು ಜನ ಸೇರ್ತಾರೆ ಅಂತಾನೆ. ಇನ್ನೇನಾದರೂ LED ಹಾಕ್ಕೊಂಡು ನೋಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಇನ್ನೂ ಒಂಥರ ಸೈಕ್ ಆದಂಗೆ ಆಗ್ಬಿಡೋರು ಜನ. ಸಿವಿಕ್ ಸೆನ್ಸ್ನ ಮರೆತು ಹೊರಿಸ್ತಾ ಇದೀವಿ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಈಗ ಇದೊಂಥರ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ಗಾಯ್ಸ್. ಅವ್ರು ಯಾರು ನಮ್ಮ ಬೇಡ ಅನ್ನೋರು. ಅವರು ಈ ಕಡೆಯಿಂದ ಹೊಡ್ರೆ ಪೊಲೀಸ್ ಆ ಕಡೆ ಹೋಗ್ತಾ ಇದ್ದಾರೆ, ಆ ಕಡೆ ಹೊಡ್ರೆ ಈ ಕಡೆ ಇದು ಮಾಡ್ತಾ ಇದ್ದಾರೆ. ಪೊಲೀಸ್ ಬಂದರು ನೋಡಿ, ಬಿಟ್ಟರು.
ವಾಟ್ ಈಸ್ ಸಿವಿಕ್ ಸೆನ್ಸ್ ಹಂಗಂದ್ರೆ ಏನು? ಇಲ್ಲಿರೋರ್ನೆಲ್ಲರೂ ಹೆಂಗೆ ಕಂಟ್ರೋಲ್ ಮಾಡೋದೀಗ? ಯಾರು ಬಂದು ಅವಾಯ್ಡ್ ಮಾಡ್ತಾರೆ? ಇಲ್ಲೇನಾರು ಆಕ್ಸಿಡೆಂಟ್ ಆದರೆ ಯಾರ ಮೇಲೆ ಬರುತ್ತೆ? ಪೊಲೀಸ್ ಇಸ್ ದ ರೆಸ್ಪಾನ್ಸಿಬಲ್ ತಾನೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಕೇಳಿ ಅಂತ. ಬಟ್ ನೋ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ಅರ್ಥ ಮಾಡ್ಕೋಬೇಕು ಇದು. ಸೊ ಸೆಲೆಬ್ರೇಷನಲ್ಲಿ ಮೈ ಮರ್ತಿದ್ದಾರೆ ಎಲ್ಲ ಅಂತ ಇರ್ಬೋದು. ಇದು ಬೇಕಾ ಇದು ಅನ್ನಿಸ್ತಾ ಇದೆ ನಮಗೂ ಕೂಡ. ಅವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ. ಪೊಲೀಸ್ ಇಸ್ ದ ಮೇಯ್ನ್. ಇಷ್ಟು ಜನನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ದಟ್ ಈಸ್ ದ ಟಾಸ್ಕ್. ಸಬ್ ಇನ್ಸ್ಪೆಕ್ಟ್ರ್ ಇದ್ದಾರೆ, ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ. ಅವ್ರು ಹೇಳ್ದಂಗೆ ಯಾರು ಕೇಳ್ತಾ ಇಲ್ಲ. ಅವ್ರು ಆ ಕಡೆ ಹೋದ್ರೆ ಈ ಕಡೆ ಸೇರ್ತಾ ಇದ್ದಾರೆ, ಈ ಕಡೆ ಹೋದ್ರೆ ಆ ಕಡೆ ಸೇರ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನಾವೇ ಅರ್ಥ ಮಾಡ್ಕೋಬೇಕು ಸಿವಿಕ್ ಪೀಪಲ್ ಆಗಿದ್ದು. ಬೆಂಗಳೂರು 1 crore ಪೀಪಲ್ಸ್ ಇದ್ದಾರೆ. ಇದೊಂದು ಜನ ಈ ಥರ ಸೇರೋದು, ಎಲ್ಲ ಏರಿಯಾದಲ್ಲೂ ಈ ಥರ ಮಾಡ್ತಾಯಿದ್ರೆ, ಅಲ್ಲಿ ಹುಡುಗಿರಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಚಿಕ್ಕ ಮಕ್ಳಿಗೆ ಯಾರಾದರೂ ಆದರೆ, ವೆಹಿಕಲ್ ಹೋಗೋಕೆ ಏನಾದ್ರು ಆ್ಯಕ್ಸಿಡೆಂಟ್ ಆದರೆ, ಒಂದಿನದ ಖುಷಿಗೆ ನಿಮ್ಮೊಂದು ಬದುಕನ್ನ ಅರ್ಥ ಮಾಡ್ಕೋಬೇಡಿ. ಒಂದಿನದ ಖುಷಿಗೆ ಬೇರೆ ದಿನದ್ದೆಲ್ಲ ಹಾಳು ಮಾಡ್ಕೊಳ್ಕೋಬೇಡಿ. ಇವಾಗ ಮತ್ತೆ ಪೊಲೀಸ್ ಬರ್ತಾ ಇದ್ದಾರೆ. ಅಂತ ಹೇಳೋದನ್ನ ಕೇಳಿದ್ದೆ. ಇದು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೀವು ಮಾಡಬೇಡಿ ಅಂತ ಹೇಳಿದ್ರು ಕಿರ್ಚಾಡ್ಬೇಡ, ಅಟ್ಲೀಸ್ಟ್ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡೋದು ಇಲ್ಲ. ವೆಹಿಕಲ್ಸು ಎಲ್ಲ UPSC KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂಥದ್ದು, ಎಲ್ಲ ಕೋಚಿಂಗ್ ತೊಗೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂಥದ್ದು. ಇವರಿಗೆ ಸಿವಿಕ್ ಸೆನ್ಸ್ ಇಲ್ಲ ಅಂತ ಯಾರು ಹೇಳ್ತೀರಾ? ನಾಲೆಡ್ಜಬಲ್ ಪರ್ಸನ್ಸ್ ತಾನೆ, ಆದರೆ ಎಲ್ಲ ಕಿರ್ಚಾಡ್ಕೊಂಡು ಹಿಂಗೆ ಮಾಡ್ತಾ ಇರೋದು. ಕೊಡ್ರೋ ಅಂತ ಕೇಳಿ. ಇಲ್ಲಿ ಸೆಲೆಬ್ರೇಷನ್, ರಾಕೆಟ್ ಸೆಲೆಬ್ರೇಷನ್. ಮನೆ ಒಳಕ್ಕೆ ಹೋಗಂಗಾಯ್ತಲ್ಲ ಬ್ರೋದು. ನೋಡಿ ಇಲ್ಲೆಲ್ಲರೂ ಆಲ್ರೆಡಿ ಸೆಲೆಬ್ರೇಷನ್ ಎಲ್ಲ ಮುಗಿದಿದೆ. ಪಟಾಕಿದು ಜೀರೋ ಸಿವಿಕ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಆ ರೀತಿ ವರ್ತಿಸ್ತಾ ಇದ್ರು ಚಂದ್ರ ಲೇಔಟಲ್ಲಿ. ಪಾಪ ಪೊಲೀಸ್ ಅಷ್ಟೆಲ್ಲ ಮಾಡ್ತಾ ಇದ್ರು. ಕಷ್ಟ ಆಯ್ತು. ಕೊಹ್ಲಿನ ಪಕ್ಕ ಗಾಯ್ಸ್ ಅಂತ ಇಂದು ಸೆಲೆಬ್ರೇಷನ್ ಮುಗೀತು. ಕಪ್ಪು ಎತ್ತಾಯ್ತು RCB. ಈ ಸಲ ಕಪ್ ನಮ್ದೆ ಅಂತ ಕ್ಯಾಪ್ಟನ್ ರಜತ್ ಪಟ್ಟಿದರು ಹೇಳಾಯ್ತು. ಸೊ ಏನು ಮತ್ತೆ ಇದನ್ನ ನೋಡೋದಕ್ಕೆ, ಮತ್ತೆ ಹ್ಯಾಟ್ರಿಕ್ ಕಪ್ ಅನ್ನಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ವರ್ಷ ಕಾಯ್ಬೇಕಾಗುತ್ತೆ. ಬೆಟರ್ ನೋಡೋಣ. ನೆಕ್ಸ್ಟ್ ಟೈಮು ನಾವೇ ಗೆಲ್ಲೋ ರೀತಿ ಟೀಮ್ ಸ್ಟ್ರಾಂಗ್ ಆಗಿರಲಿ ಅಂತ. ಫ್ಲೂಕಲ್ಲಿ ಗೆದ್ರು ಅಂತ ಹೇಳ್ತಿದ್ದವರೆಲ್ಲ ನೋಡ್ಕೊಳ್ಳಿ, ಇನ್ನೊಂದು ಗೆದ್ದಿದ್ದಾಗಿತ್ತು. ಕಂಟಿನ್ಯೂಸ್ ಹ್ಯಾಟ್ರಿಕ್ ಯಾರು ಹೊಡ್ತಿದ್ದು RCBನೇ ಅದು ಮಾಡುತ್ತೆ. ಯಾಕಂದರೆ ಇವ್ರಿಗೆ 15 ವರ್ಷ ಕಾದಿದ್ದು ಹ್ಯಾಟ್ರಿಕ್ ಇದೆ ಫಸ್ಟ್ ಹೊಡಿಯುತ್ತೆ.